ಭಾಳ ಕಸರತ್ತು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಭಾಳ ಜೋರಾಗಿ ಡೈಲಾಗ್ಗಳು ಹೊಡಿತಾ ಇರ್ತಾರೆ, ರಾಜಕೀಯ ಭಾಷಣಗಳು ಭಾಳ ಮಾಡ್ತಾ ಇರ್ತಾರೆ. ಆದರೆ ಬರೀ ಸೌಂಡ್ ಕೊಡ್ತಾ ಇರ್ತಾರೆ. ಭಾಳ ಚೆನ್ನಾಗಿ ಮಾತಾಡೋದು ಕಲ್ತಿದ್ದಾರೆ, ಕೆಲಸ ಮಾಡೋದು ಕಲ್ತಿಲ್ಲ. 50 ವರ್ಷ ರಾಜಕಾರಣದಲ್ಲಿದ್ದಾರೆ, 15 ವರ್ಷ ಏನು ಬಡ್ಜೆಟನ್ನು ಮಂಡನೆ ಮಾಡಿದ್ದೀನಿ ಅನ್ನೋಂಥ ಅನುಭವವನ್ನು ಯಾವಾಗಲೂ ವ್ಯಕ್ತಪಡಿಸ್ತಿದ್ದಾರೆ. ಆದರೆ ಇದು ಯಾವುದು ಕಾರ್ಯರೂಪದಲ್ಲಿ ಆಡಳಿತದಲ್ಲಿ ಕಾಣ್ತಿಲ್ಲ. ಬರೀ ಗ್ಯಾರಂಟಿ ಒಂದು ಹೇಳ್ಕೊಂಡೇ ಹೊರಟಿದ್ದಾರೆ. ಗ್ಯಾರಂಟಿ ಈ ಗ್ಯಾರಂಟಿ ಸಾಲದ ಗ್ಯಾರಂಟಿ. ಸಾಲ ಒಂದೇ ಗ್ಯಾರಂಟಿ ಕರ್ನಾಟಕ ರಾಜ್ಯದ ಜನರಿಗೆ. ಅವ್ರ ಮೇಲೆ ಸಾಲ ತಗೊಂಡು 3 ನಾಮ ಬೆಳೆದು ಆಡಳಿತದಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಮತ್ತು ಈ ಲೋಕಸಭಾ ಚುನಾವಣೆಗೂ ಸಿದ್ದರಾಮಯ್ಯನವ್ರಿಗೇನು ಸಂಬಂಧ? ಸಿದ್ದರಾಮಯ್ಯನವ್ರಿಗೇನು? ಹಾಗಾಗಿ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಡಿ. ಇಲ್ಲೇನೋ ಒಂದು ಅವಕಾಶ ಕೊಟ್ಟರಿ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಆ ಕೊಟ್ಟಿರೋಂಥ ಅವಕಾಶದಲ್ಲಿ ಇವರು ಸಾಕಪ್ಪ ಸಾಕು, ಎಂಥವ್ರಿಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ತುಷ್ಟೀಕರಣದ ರಾಜಕಾರಣವನ್ನು, ಸಂಪೂರ್ಣ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ, ಏನೂ ಜನಪರವಾಗಿ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ. ಇಂಥ ಸರ್ಕಾರ ನಮಗೆ ಯಾವ ಕಾರಣದಲ್ಲೂ ಬೇಡ ಅನ್ನೋಂಥದ್ದು ಜನಾಭಿಪ್ರಾಯ ಇದ್ದಾರೆ. ಇವರ ಹಣಬಲ, ಅಧಿಕಾರ ದುರ್ಬಳಕೆ, ಗ್ಯಾರಂಟಿ ಬಳಕೆಯನ್ನು ಮಾಡ್ತಿದ್ದಾರೆ. ನಂಗೆ ಸಂಪೂರ್ಣ ವಿಶ್ವಾಸ ಇದೆ, ಮೋದಿ ಗ್ಯಾರಂಟಿನೇ, ಮೋದಿನೇ ಬೇಕು ಲೋಕಸಭಾ ಚುನಾವಣೆಯಲ್ಲಿ ಅನ್ನೋದು ಭಾಳ ಸ್ಪಷ್ಟವಾಗಿ ಜನ ವ್ಯಕ್ತ ಮಾಡ್ತಾ ಇದ್ದಾರೆ. ಅವರು ಖಂಡಿತ ಎಲ್ಲ ರೀತಿಯಾದಂಥ ಒತ್ತಾಯಗಳನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಿದ್ದಾರೆ. ಆದರೆ ಜನಕ್ಕೆಲ್ಲ ನಂಬಿಕೆ ಇರೋದು ಮೋದಿ. ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದಾರೆ. ಎಲ್ಲ ಒಂದು ಕಡೆ ದೇಶದ ಭಾವನೆಯ ವಿರುದ್ಧವಾಗಿ ನಡ್ಕೊಳ್ಳುವಂಥದ್ದಾಗ್ತಿದೆ. ಎಲ್ಲ ಒಂದು ಕಡೆ ದೇಶದ ಅಖಂಡತೆ, ಏಕತೆ ಎಲ್ಲವನ್ನು ಕಾಪಾಡಲಿಕ್ಕೆ, ಅಭಿವೃದ್ಧಿಯನ್ನು ಕೊಡಲಿಕ್ಕಾಗಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಅಪ್ರಸ್ತುತ. ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹುಡುಕಬೇಕಾಗಿದೆ. ಅಭ್ಯರ್ಥಿ ನಾನು ಯಾರೂ ಇಲ್ಲ. ಹಾಗಾಗಿ ಈಗ ನಮಗೆ ಪರಿಹಾರವಿರೋದು ಏಕೈಕ ವ್ಯಕ್ತಿನೇ, ಅದು ನರೇಂದ್ರ ಮೋದಿ. ಮೋದಿಯವರೇ ಎದುರಾಳಿ, ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನಂಥವ್ರು ಎದುರಾಳಿ. ಸಿದ್ದರಾಮಯ್ಯನಂಥವ್ರು ಅದೇ ಹೇಳ್ದಲ್ಲ, ಬರೀ ಸೌಂಡ್ ಬಾಕ್ಸು. ಏನಾರು ಈ ಸೌಂಡ್ ಬಾಕ್ಸು ಬರೀ ಆರ್ಭಟ ಅಂತ ಆರ್ಭಟ ಇರ್ತದೆ. ಆದರೆ ಏನು ಕೆಲಸ ಮಾಡ್ತಾ ಆ ಅನುಭವ, ಆ ಕಾಳಜಿ, ಆ ಪ್ರೀತಿ ಎಲ್ಲೂ ಕಾಣ್ತಿಲ್ಲ. ಬರೀ ದ್ವೇಷ, ಅಧಿಕಾರ ದುರ್ಬಳಕೆ, ಕಿರುಕುಳ ಕೊಡೋದು. ಏನು ಲೂಟಿ ಹೊಡೆದಿರೋ ಹಣವನ್ನು ಸಂಪೂರ್ಣವಾಗಿ ದುರ್ಬಳಕೆಯನ್ನು ಮಾಡಿ ಎಲೆಕ್ಷನಲ್ಲಿ ಉಪಯೋಗಿಸ್ಕೊಂಡು ನಾವು ಅದರ ಮೇಲೆ ಗೆಲ್ತೀವಿ ಅನ್ನೋಂಥ ಒಂದು ಹುಚ್ಚು ವಿಶ್ವಾಸದಲ್ಲಿದ್ದಾರೆ. ಖಂಡಿತ ಸಂಪೂರ್ಣವಾಗಿ ಒಂದೇ ಒಂದು ಸೀಟ್ ಗೆದ್ದಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ. ಆ ಸೀಟು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲೂ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು, ನರೇಂದ್ರ ಮೋದಿಯವರ ಗೆಲುವು ಇವತ್ತು ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲೂ ಮಾಡ್ತೀವಿ. ಆ ಮೂಲಕ ಸಿದ್ದರಾಮಯ್ಯನವ್ರಿಗೆ, ಶಿವಕುಮಾರ್ ಅವರಿಗೆ, ಇಡೀ ಟೀಮಿಗೆ ನೀವು ಕರ್ನಾಟಕನೇ ಆಡಳಿತ ಮಾಡಿ ತೋರಿಸಿದ್ರೆ ಸಾಕಪ್ಪ. ದೇಶ ಮಟ್ಟದಲ್ಲಿ ನೀವು ಪ್ರತಿಪಕ್ಷದ ಸ್ಥಾನಮಾನಕ್ಕೂ ಯೋಗ್ಯರಲ್ಲ. ಕಾಂಗ್ರೆಸ್ ಮುಕ್ತ ಆಗಬೇಕಿತ್ತು, ಹೆಂಗೋ ಬಚಾವಾಗಿದ್ದಾರೆ. ಆದರೂ ಏನೋ ಒಂದು ಶಾಪವಾಗಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ನಮಗೊಂದು ಶಾಪ ಇದ್ದಂಗೆ ಅವರು. ಆ ಶಾಪ ಮುಕ್ತವಾಗಿ ಮಾಡೋಕ್ಕೆ ಈ ಲೋಕಸಭೆಯಿಂದ ಪ್ರಾರಂಭವನ್ನು ಮಾಡ್ತೀವಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.